ಬೆಂಗಳೂರಿನಲ್ಲಿ BZ ಕಪ್ ಮೀಡಿಯಾ ಕ್ರಿಕೆಟ್ ಲೀಗ್ಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. 9 ಡ್ರೀಮ್ ಸಂಸ್ಥೆ ಆಯೋಜಿಸುತ್ತಿರುವಂತಹ ಟೂರ್ನಿಯ ಟ್ರೋಫಿ ಹಾಗೆ ಜರ್ಸಿಯನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿಕಟಪೂರ್ವ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್ ಅನಾವರಣಗೊಳಿಸಿದರು. ನಂತರ ನಡೆದಂತಹ ಆಟಗಾರರ ಹರಾಜು ಪ್ರಕ್ರಿಯೆಯಲ್ಲಿ ಸುಮಾರು 130 ಮಂದಿ ಭಾಗವಹಿಸಿದ್ದು, ಜಿದ್ದಾಜಿದ್ದಿನ ಪೈಪೋಟಿಯಲ್ಲಿ 12 ತಂಡಗಳ ಮಾಲೀಕರು 84 ಆಟಗಾರರನ್ನು ಖರೀದಿ ಮಾಡಿದ್ದಾರೆ. ಸೆಪ್ಟೆಂಬರ್ 5 ಮತ್ತು 6ರಂದು ಬೆಂಗಳೂರಿನ ವೆಟರ್ನರಿ ಕಾಲೇಜು ಮೈದಾನದಲ್ಲಿ BZ ಕಪ್ ಕ್ರಿಕೆಟ್ ಟೂರ್ನಿ ನಡೆಯಲಿದೆ. 9 ಡ್ರೀಮ್ಸ್ ಹಾಗೆ CM ಕಪ್ ತಂಡದ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಟೂರ್ನಿಯಲ್ಲಿ ಮಾಧ್ಯಮ ಮಿತ್ರರು, ಕಲಾವಿದರು, ಪೊಲೀಸ್ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳ ಆಪ್ತ ಸಹಾಯಕರು ಕಣಕ್ಕಿಳಿಯಲಿದ್ದಾರೆ. ವಿನಿಶಾ ವಾರಿಯರ್ಸ್, BS ಬುಲ್ಸ್, ಅರುಣ್ ವಿನಯ ಸ್ಟ್ರೈಕರ್ಸ್, ಅರವಿಂದ್ ಅವೆಂಜರ್ಸ್ ಹಾಗೆ ಡಿವೈನ್ ವಂಡರ್ಸ್ ವಾರಿಯರ್ಸ್, BZ ವಾರಿಯರ್ಸ್, ರೋಬಿನ್ ಫ್ರೈಡ್ಸ್ ಹಾಗೆ ಪ್ರತಿಧ್ವನಿ ಚಾಲೆಂಜರ್ಸ್, ಟೀಮ್ ಅಪ್ಪು, ಟೀಮ್ ಪರ್ವಂ, ದೇವು ಬ್ಯಾಟಲರ್ಸ್ ಹಾಗೆ ನಂದಿ ಬ್ಲಾಸ್ಟರ್ಸ್ ಸೇರಿದಂತೆ 12 ತಂಡಗಳು ಟೂರ್ನಿಯಲ್ಲಿ ಸೆಣಸಾಡಲಿವೆ. ದೀಪವನ್ನ ಬೆಳಗಲಿಕ್ಕೆ ನಮ್ಮ ಹೆಣ್ಣುಮಕ್ಕಳು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ದಯವಿಟ್ಟು ಮಂದಿ ಎಲ್ಲರೂ ಟೀಮ್ನಲ್ಲಿ ಹೆಣ್ಮಕ್ಳು ಇರಬೇಕಲ್ವಾ? ನೈನ್ ಡ್ರೀಮ್ಸ್ ನ ಕೋರ್ ಟೀಮ್ ದಯವಿಟ್ಟು ಜಾಯಿನ್ ಆಗಬೇಕು ಸ್ಟೇಜ್ಗೆ. 9 ಡ್ರೀಮ್ಸ್ ನ ಕೋರ್ ಟೀಮ್. ಈ ಟೂರ್ನಮೆಂಟ್ ಆಯೋಜನೆ ಮಾಡಿರೋ ಉದ್ದೇಶ ಏನು ಅಂತಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ಪತ್ರಕರ್ತರು ಅಂತಂದ್ರೆ ಸದಾ ಒತ್ತಡದಲ್ಲಿ ಕೆಲಸ ಮಾಡೋದು, ಸದಾ ಬ್ರೇಕಿಂಗ್ ನ್ಯೂಸ್ ಮತ್ತೆ ಬೈಲಿನ ಸ್ಟೋರಿಗಳ ಹಿಂದೆ ಹೋಗ್ತಾ ಅವರಿಗೆ ತಮ್ಮದೇ ಆದಂಥ ಸಮಯ ಅಂತ ಒಂದಿರಲ್ಲ. ಅವ್ರಿಗೂ ಏನಾದರೂ ಒಂದು ರಿಲ್ಯಾಕ್ಸ್ ಮೂಮೆಂಟ್ ಇರಬೇಕು. ಜೊತೆಗೆ ಪತ್ರಕರ್ತರು ಎಲ್ಲರೂ ಕೂಡ ಪರಸ್ಪರ ಆತ್ಮೀಯರಾಗಿದ್ರು ಕೂಡ ಎಲ್ಲರೂ ಒಂದು ಕಡೆ ಸೇರೋಂಥದ್ದು ಬಹಳ ಅಪರೂಪ. ಇದು ಟೂರ್ನಿಮೆಂಟ್ ಅನ್ನೋದು ಬಹಳ ಒಂದು ನೆಪ ಅಷ್ಟೇ. ಇದ್ರ ಉದ್ದೇಶ ಏನು ಅಂತಂದರೆ, ಎಲ್ಲ ಪತ್ರಕರ್ತರ ಮಿತ್ರರು ಒಂದು ಕಡೆ ಸೇರಿ 1-2 ದಿವಸ ಕಾಲ ಸಂತೋಷವಾಗಿ ಆ ಕ್ರಿಕೆಟ್ ಹೆಸರಿನಲ್ಲಿ ಸಂತೋಷವಾಗಿ ಕಾಲ ಕಳಿಬೇಕು, ಮನರಂಜನೆ ಪಡಿಬೇಕು ಅನ್ನೋದು ನಮ್ಮ ಉದ್ದೇಶ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಟೂರ್ನಿಮೆಂಟ್ಗೆ ಚಾಲನೆ ಸಿಗ್ತಾ ಇದೆ. ಈಗ ಪ್ರಥಮ ಮತ್ತು ದ್ವಿತೀಯ ಬಹುಮಾನವನ್ನು ಈಗ ಕೆಲವೇ ಕ್ಷಣಗಳಲ್ಲಿ ಅನೌನ್ಸ್ ಮಾಡ್ತಾರೆ. ಸೆಪ್ಟೆಂಬರ್ 5 ಮತ್ತು 6ನೇ ತಾರೀಕು ಬೆಂಗಳೂರಿನಲ್ಲೇ ಈ ಟೂರ್ನಿಮೆಂಟ್ ನಡೀತದೆ. ಸುಮಾರು 10ರಿಂದ 12 ತಂಡಗಳು ಈ ಟೂರ್ನಿಮೆಂಟಲ್ಲಿ ಭಾಗವಹಿಸ್ತಾ ಇರೋದು ವಿಶೇಷ. ಈ ಟೂರ್ನಿಮೆಂಟ್ ಆಯೋಜನೆ ಮಾಡಿರೋ ಉದ್ದೇಶ ಏನು ಅಂತಂದರೆ, ನಿಮ್ಗೆ ಗೊತ್ತಿರೋ ಹಾಗೆ ಪತ್ರಕರ್ತರು ಅಂತಂದ್ರೆ ಸದಾ ಒತ್ತಡದಲ್ಲಿ ಕೆಲಸ ಮಾಡೋದು, ಸದಾ ಬ್ರೇಕಿಂಗ್ ನ್ಯೂಸ್ ಮತ್ತೆ ಬೈಲಿನ ಸ್ಟೋರಿಗಳ ಹಿಂದೆ ಹೋಗ್ತಾ